ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ನಿನ್ನೆ ಬಿಗ್ ಬಾಸ್ ಮನೆಯೊಳಗೆ ಏನೆಲ್ಲ ನಡೀತು, ಮನರಂಜನೆ ಸಿಕ್ಕಾಪಟ್ಟೆ ಇತ್ತು, ಎಂದಿನಂತೆ ಜಗಳ ಕೂಡ ನಡೀತು, ಟಾಸ್ಕ್ ಬಗ್ಗೆ ಮನೆ ಮಂದಿ ಎಲ್ಲ ಮಾತಾಡಿದ್ದು ಆಯ್ತು. ಹಾಗೇನೆ ಮನೆಗೆ ಹೊಸ ಅತಿಥಿಗಳ ಎಂಟ್ರಿ ಆಯಿತು. ಇದರಿಂದ ಮನೆ ಮಂದಿ ಸ್ವಲ್ಪ ಖುಷಿಯಾಗಿದ್ದಾರೆ. ಇದೇ ವಿಚಾರದ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ನಿನ್ನೆ ಮನೆಯಲ್ಲಾದಂಥ ಸದ್ದು ಗದ್ದಲ ಗಲಾಟೆ ಮನರಂಜನೆ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ನನ್ನ ಸಹೋದ್ಯೋಗಿಗಳು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ನೇತ್ರ ಇದ್ದಾರೆ. ಹಾಯ್ ನೇತ್ರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಘುವೀರ್ ಇದ್ದಾರೆ. ರಘುವೀರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಘುವೀರ್, ನಿನ್ನೆ ಮನರಂಜನೆಯ ಜೊತೆಗೆ ಮನೆಯಲ್ಲಿ ಒಂದು ಸ್ವಲ್ಪ ಸದ್ದು ಗದ್ದಲ ಎಲ್ಲವನ್ನು ನೋಡಿದ್ವಿ. ಎಂದಿನಂತೆ ಗಲಾಟೆ ನಿನ್ನೆಯೂ ಕೂಡ ಇತ್ತು. ಆರಂಭದಲ್ಲಿ ಏನನ್ಸ್ತು ಎಪಿಸೋಡ್ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ? ಅದೇ ಆರಂಭದಲ್ಲಿ ನಾವೇನು ನೋಡ್ತಾ ಇದ್ವಿ ಅಂದ್ರೆ ಗಿಲ್ಲಿಯವ್ರ ಮೇಲೆ ಎಲ್ಲರೂ ಅಟ್ಯಾಕ್ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರ ನಿರ್ಧಾರ ಸ್ವಾರ್ಥ ಅಂತ ಅವ್ರಿಗೆ ಅನಿಸ್ತಾ ಇತ್ತು. ಎಲ್ಲೋ ಒಂದು ಕಡೆ ಗಿಲ್ಲಿಯವರು ಅವ್ರು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಬೇರೆಯವರಿಗೆಲ್ಲ ಅನಿಸ್ತಾ ಇತ್ತು. ಆದ್ರೆ ನಮ್ಗೆ ಹೊರಗಡೆ ನೋಡ್ತಾ ಇರೋರಿಗೆ ಅವ್ರ ನಿರ್ಧಾರ ಭಾಳ ಖುಷಿ ಕೊಟ್ಟಿದೆ ಅನ್ಕೊಂತೀನಿ. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಯಾಕಂದ್ರೆ ಹೇಳ್ತೀನಿ ಅಂದ್ರೆ, ಯಾವಾಗ ಅವ್ರು ಒಂದು ಏನು ರಾಶಿಕ್ ಅವರು ಬೇಕಂತಲೇ ಟಾರ್ಗೆಟ್ ಮಾಡಿ ಆಟ ಆಡ್ತಿದ್ರು, ಆಟದಲ್ಲಿ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ನಡ್ಕೊಂಡಿರೋ ರೀತಿ, ಮತ್ತೆ ಬೇಕು ಅಂತಾನೆ ಅವ್ರ ಆಟನು ರಘು ಅವ್ರು ಇನ್ನೂ ಅನೌನ್ಸೇ ಮಾಡಿರ್ಲಿಲ್ಲ. ಇವರು ಧನುಷ್ ಅವ್ರು ಆಟ ಆಡ್ತಾ ಇದಾರೆ ಅಂದಾಗ ಎಲ್ಲೋ ಒಂದ್ ಕಡೆ ಅನ್ಫೇರ್ ಡಿಸಿಷನ್ ತಗೊಂಡ್ರು ಅಂತಾನೆ ಹೇಳ್ಬಿಟ್ಟು, ಅಂದ್ರೆ ಅವ್ರ ತಂಡದ ಮೇಲೆ ಅವರಿಗೆ ಒಂದು ನಂಬಿಕೆ ಇಲ್ಲ. ಧನುಷ್ ಅವರು ಆಡ್ತಾರೆ, ಆ ಕಡೆ ಅಪೋನೆಂಟ್ ಅಲ್ಲಿ ಅಭಿಷೇಕ್ ಅವರು ಮತ್ತೆ ಸೂರಜ್ ಅವರು ಸಪೋರ್ಟ್ ಅವ್ರು ಆಟ ಆಡೋದು ಅವ್ರಿಗೆ ಚೂಸ್ ಮಾಡಿದ್ರು ಅಂತ, ರಘು ಅವ್ರು ಚೂಸ್ ಮಾಡಿದ್ರು ಅಂತ ಎಲ್ಲೋ ಒಂದ್ ಕಡೆ ಅವ್ರ ಇದೊಂಥರ ಅನ್ಫೇರ್ ಅಂತ ಎಲ್ಲರೂ ಸ್ಟಾರ್ಟ್ ಮಾಡ್ಬಿಟ್ರು ಅವ್ರ ಒಂದು ಟೀಮ್. ಆ ಒಂದು ಇದ್ರಲ್ಲಿ ಧನುಷ್ ಅವ್ರ ಮೇಲೆ ಅವ್ರೇ ನಂಬಿಕೆ ಇಟ್ಕೊಂಡಿರ್ಲಿಲ್ಲ ಅವ್ರ ತಂಡದವ್ರೆ. ಆ ಒಂದು ವಿಚಾರದಲ್ಲೂ ಧನುಷ್ ಅವರು ಆಟ ಆಡಿ ಗೆದ್ರು. ಅಲ್ಲಿ ಏನು ಒಂದು ಒಮ್ಮತದ ಅಭಿಪ್ರಾಯ ತಗೊಂಡ್ಬೇಕಿತ್ತಲ್ಲ, ಬಿಗ್ ಬಾಸ್ ನಿರ್ಧಾರ ಕೊಟ್ಟಿದೆ. ಒಮ್ಮತ ಅಭಿಪ್ರಾಯ ಅಂದ್ರೆ ಎಲ್ಲರದ್ದು ಸಹಮತ ಇರ್ಬೇಕಾಗತ್ತೆ. ಅಲ್ಲಿ ಒಬ್ಬನ ಡಿಸಿಷನ್ ಅಲ್ಲಿ ಮುಖ್ಯವಾಗಿರುತ್ತೆ. ಆ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಅವ್ರ ಸ್ಟ್ಯಾಂಡ್ ಅನ್ನು ಅವ್ರು ತಗೊಂಡ್ರು, ಸರಿಯಾಗಿ ನಿಭಾಯಿಸ್ಕೊಂಡ್ರು ಅನ್ಕೊಂತೀನಿ. ಯಾಕಂದ್ರೆ ನಿನ್ನೆ ನಾವು ನೋಡಿದ್ವಿ, ಬಿಗ್ ಬಾಸ್ ಅವರು ಅವರನ್ನ ಅವರೇ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಅವರೇ ಒಮ್ಮತದ ಅಭಿಪ್ರಾಯ ಬೇಕಂದಿಲ್ಲ, ಬಹುಮತದ ಅಭಿಪ್ರಾಯ ಅಂತ. ಆ ಸಮಯದಲ್ಲೇ ಬಹುಮತದ ಅಭಿಪ್ರಾಯ ತಕ್ಕೊಳ್ಳೋದಿದ್ರೆ ಗಿಲ್ಲಿ ಅವರು ಆ ಒಂದು ನಿರ್ಧಾರ ಎಲ್ಲೋ ಒಂದ್ ಕಡೆ ಮುಂದೆ ಹೋಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇಲ್ಲಿ ಒಮ್ಮತ ಅಭಿಪ್ರಾಯ ಅಂದ್ರೆ ಗಿಲ್ಲಿಗೂ ತನ್ನ ಮುಂದೆ ಹೋಗ್ಬೇಕು ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ. ಆ ಒಂದು ವಿಚಾರದಲ್ಲಿ ರಾಶಿಕಾ ಅವರಿಗೆ ಬಿಟ್ಕೊಡೋದ್ರಲ್ಲಿ ಅವ್ರು ಅರ್ಥ ಇರ್ಲಿಲ್ಲ. ಅವರು ತಮ್ಮ ಪರವಾಗಿ ಅವ್ರು ಸ್ಟ್ಯಾಂಡ್ ತಗೊಂಡ್ರು. ಅದು ಒಂದು ಮೆಚ್ಚಬೇಕಾಗಿರೋದೇನಂದ್ರೆ ಕೊನೆಯವರೆಗೂ ಆ ಸ್ಟ್ಯಾಂಡ್ ನ ಹಾಗೆ ಉಳಿಸ್ಕೊಂಡ್ರು. ಅದಕ್ಕೆ ನಾವು ತುಂಬಾ ಖುಷಿ ಆಯ್ತು ಅನ್ಕೊಂತೀನಿ. ಅವ್ರ ಒಂದು ನಿರ್ಧಾರ ತಗೊಂಡು ನಡ್ಕೊಂಡು ಬರ್ತಾರಲ್ಲ, ಅದಂತೂ ಚೆನ್ನಾಗಿತ್ತು, ಖುಷಿ ಕೊಡ್ತು ಆ ಗಿಲ್ಲಿ ಅವ್ರ ಆಟ. ಆದ್ರೆ ಅಲ್ಲಿರೋರಿಗೆ ಅಂದ್ರೆ ಅಲ್ಲೂ ಮತ್ತೆ ಅದೇ ರೀತಿಗಳು ಕೆಲವೊಂದಿಷ್ಟು ಜನ ಬಕೆಟ್ ಹಿಡ್ಕೊಂಡೇ ಇದ್ದಾರೆ. ಎಲ್ಲೋ ಒಂದ್ ಕಡೆ ರಾಶಿಕಾ ಅವರಿಗೆ ಕೊಡ್ಬೇಕಿತ್ತು, ಅದೇ ಇದು. ಹೌದು, ಚೆನ್ನಾಗಿ ಆಟ ಆಡಿದ್ದಾರೆ. ಆದ್ರೂ ಗಿಲ್ಲಿ ಅವರು ಅವ್ರ ಸ್ಟ್ಯಾಂಡ್ ಅನ್ನು ಅವ್ರು ತಗೊಂಡಿದ್ದಾರೆ. ಅವ್ರಿಗೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಒಂದು ಕ್ಷಣನೂ ಮುಖ್ಯವಾದ ಕ್ಷಣನೇ ಆಗಿರುತ್ತೆ. ಅವ್ರು ಮುಂದೆ ಹೋಗ್ಲಿಕ್ಕೆ ಅವ್ರು ಬಳಸ್ಕೊಳ್ಳೋ ಚಾನ್ಸ್ ಬೇಕಾದಾಗ ಅವರು ಉಪಯೋಗಿಸ್ಕೊಳ್ಳೇಬೇಕಾಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಗಿಲ್ಲಿ ಅವ್ರು ಮಾಡಿರೋದು ಸರಿ ಅನ್ಕೊಂತೇನೆ. ನೇತ್ರ, ಈಗ ಗಿಲ್ಲಿ ಅವ್ರ ಸ್ಟ್ಯಾಂಡ್ ವಿಚಾರವಾಗಿ ರಘು ಹೇಳ್ತಾ ಇದ್ರು ಗಿಲ್ಲಿ ಮಾಡಿದ್ ಸರಿ ಅಂತೇಳಿ. ರಾಶಿಕಾ ಆಮೇಲೆ ಕಣ್ಣೀರ್ ಬೇರೆ ಹಾಕಿದ್ರು. ಒಂದ್ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಇದೆಲ್ಲವೂ ಕೂಡ ಹೈ ಡ್ರಾಮಾ ಕ್ರಿಯೇಟ್ ಆಯ್ತಾ ಹೇಗೆ? ಹೌದು ಸರ್, ಹೈ ಡ್ರಾಮಾ ಕ್ರಿಯೇಟ್ ಆಯ್ತಲ್ಲಿ. ಅಂದ್ರೆ ಈ ಕಡೆ ರೆಡ್ ಟೀಮ್ ಒಳಗಿದ್ದ ಸೂರಜ್ನು ಹೋಗಿ ಸಮಾಧಾನ ಮಾಡುವಂತ ಕೆಲಸ ಮಾಡ್ತಾನೆ. ನಮ್ ಟೀಮ್ ಅವ್ರು ನನ್ಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅಂದ್ರೆ ಅವ್ರು ಹೋಗಿ ರಾಶಿಕಾ ಅವ್ರು ಹೋಗಿ ಗಿಲ್ಲಿ ಅವ್ರಿಗೆ ಸಮಾಧಾನ ಮಾಡಿದ್ರೆ ಮೇ ಬಿ ಸಿಕ್ತಿತ್ತೇನೋ ಅವ್ರಿಗೆ. ಆದ್ರೆ ಅವ್ರು ಸಮಾಧಾನ ಮಾಡುವಂತ ಕೆಲಸ ಮಾಡಲ್ಲ. ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳಲ್ಲ, ಕೊಟ್ಬಿಡಿ ಗಿಲ್ಲಿ ನನ್ಗೆ ಇದು ಸಲ ಅಂತಂದ್ ಹೇಳಿ. ಅವ್ರಿಗೆ ಎಲ್ಲೋ ಈಗೋ ನಾ ಆಡಿದೆ, ನಾ ಆಡ್ತೀನಿ ಅನ್ನೋದು ಒಂದೆಲ್ಲೋ ಈಗೋ ಇತ್ತು ಅನಿಸ್ತೈತಿ ನನ್ಗ. ಸೊ ಈ ಕಾರಣದಿಂದ ಅವ್ರದ್ದು ಎಲ್ಲೋ ಆಟ ಆಗದೆ ಪರ್ಸನಲ್ ಆಗಿ ಹೋಯ್ತು ಅಂತ ಅನಿಸ್ತೈತಿ. ಮತ್ತ ನಿನ್ನೆ ಒಂದ್ ಚಾನ್ಸ್ ಇತ್ತು, ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡಿದ್ಮೇಲೆ ಆದ್ರೂ ರಾಶಿಕಾ ಅವ್ರು ಮಾತಾಡ್ಬೇಕಿತ್ತು ಗಿಲ್ಲಿ ಅವ್ರ ಜೊತೆಗೆ. ಎಲ್ರೂ ನನ್ಗೆ ವೋಟ್ ಮಾಡಿದ್ದಾರೆ, ನೀವು ಓಟು ನನ್ಗೆ ಕೊಟ್ಬಿಡಿ ಅಂತಂದ್ ಹೇಳಿ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಎಲ್ಲೋ ಗಿಲ್ಲಿ ಅವ್ರು ಕೊಡ್ತಿದ್ರು ಅನಿಸ್ತೈತಿ. ಅಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಅವ್ರು ಹೇಳಿದ್ರು, ಬನ್ನಿ ನನ್ ಕೇಳ್ಬೇಕಿತ್ತ ನಾನ್ ಕೊಡ್ತಿದ್ದೆ ಅಂತ ಹೇಳಿ. ಈ ಒಂದ್ ವಿಚಾರ ಒಂದ್ ಗಮನಕ್ಕೆ ತಗೊಂಡಾಗ ಅವ್ರು ಆತರ ಕೆಲಸ ಮಾಡ್ಬೇಕಿತ್ತು. ಅದನ್ನ ಬಿಟ್ಟು ಸುಮ್ನೆ ಚೀರಾಡೋದು, ಅದು ಆ ಗಿಲ್ಲಿ ಅವ್ರ ಮೇಲೆ ಇರೋ ಸಿಟ್ಟು ರಕ್ಷಿತಾ ಅವ್ರ ಮೇಲೆ ಟಾರ್ಗೆಟ್ ಆಕೈತಿ. ಆಮೇಲೆ ಅಂದ್ರೆ ಕಾಲೇಜ್ ಅಂತ ಅಂದ್ಮೇಲೆ ಫನ್ ರ್ಯಾಗಿಂಗ್ ಇದೆಲ್ಲ ಇದ್ದಿದೆ. ಆ ಕಾರಣದಿಂದ ರಕ್ಷಿತಾ ಅವರು ನಿನ್ನೆ ಬಿಗ್ ಬಾಸ್ ಅವರು ನಿಮ್ಮ ಈ ಆಟ ರದ್ದು ಮಾಡಲಾಗಿದೆ ಅಂದಾಗ ಎಸ್ ಅಂತ ಹೇಳಿ ಚೀರ್ತಾರ. ಅವಾಗ ಅವ್ರ ಸಂಭ್ರಮ ಅದು. ಕಾಲೇಜ್ ಒಳಗಂದ್ರೆ ಎರಡು ದುಶ್ಮನಿ ಅಂತ ಅವ್ರು ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದಾರೆ, ಈ ಟೀಮ್ ಕಂಡ್ರೆ ಆ ಟೀಮಿಗೆ ಆಗಲ್ಲ ಅಂತ. ಈ ತರ ಹೇಳಿದಾಗ ರಕ್ಷಿತಾ ಅವ್ರು ಮಾಡಿದ್ ಕರೆಕ್ಟೇ ಅದು. ಅವ್ರ ರೀತಿಯಿಂದ
ಕಡೆಯಿಂದ ನೋಡಕ್ ಹೋದ್ರೆ ಆದ್ರೆ ನಿನ್ನೆ ಗಿಲ್ಲಿಯವ್ರು ಮಾಡಿರೋ ಒಂದು ಆ ಮಿಸ್ಟೇಕ್ ಅಂತ ಅಲ್ಲ, ಅದು ಅವ್ರು ಮಾಡ್ಕೊಂಡಿರೋದೊಂದು ಅವ್ರ ಸ್ಟ್ಯಾಂಡ್ ಅದು, ಅದನ್ನ ತಪ್ಪಂತ ಹೇಳಕ್ ಆಗಂಗಿಲ್ಲ. ಬಟ್ ರಕ್ಷಿತಾ ಅವ್ರ ಮೇಲೆ ಟ್ರಿಗರ್ ಆಗ್ಬಾರ್ದಿತ್ತು. ಎಲ್ರು ಸೇರಿ ರಕ್ಷಿತಾ ಅವ್ರಿಗೆ ಟಾರ್ಗೆಟ್ ಮಾಡಿ ಮಾತಾಡಕ್ ಚಲೋ ಮಾಡ್ತಾರ. ಇವನ್ ಧನುಷ್ ಅವರು ಬಂದ್ ಹೇಳ್ತಾರ ನೀವ್ ಮಾಡಿರೋದು ಅದು ಪರ್ಸನಲಿ ಆಕೇತಿ ಅಂತ ಹೇಳಿ ಅವ್ರು ಹೇಳಕ್ ಟ್ರೈ ಮಾಡ್ತಾರ ಅಲ್ಲಿ ರಕ್ಷಿತಾ ಅವ್ರು. ಇದು ಕಾಲೇಜ್ ಅಂತ ಅಂದ್ಮೇಲೆ ನಮ್ಗದು ಸರಿನೇ ಅಂತಂದ್ ಹೇಳಿ ಅರ್ಥ ಮಾಡ್ಕೊಳ್ಳಿಲ್ಲ ಅನಿಸ್ತೈತಿ ನಿನ್ನೆ ಎಲ್ಲೋ ಒಂದ್ ಕಡೆ. ಬಟ್ ಕಾಲೇಜ್ BB ಕಾಲೇಜ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಕ್ಕೋಸ್ಕರ ಅದನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಆ ಆಟಗಳೆಲ್ಲಾನು ಆ ಕಾಲೇಜ್ ಪರ್ಪಸ್ ಅವ್ರು ನಮ್ಮ ಅಪೋಸಿಟ್ ತಂಡವಾಗಿ ಅವ್ರು ಸಂಭ್ರಮ ಪಟ್ರ ಅಂತ ಹೇಳಿ ಅಷ್ಟಕ್ಕೆ ಬಿಟ್ಟಿದ್ರ ಅದು ನಿನ್ನೆ ಡ್ರ್ಯಾಗ್ ಹಾಕಿರ್ಲಿಲ್ಲ ಅನ್ಕೋತಿದ್ದೆ. ಬಟ್ ಅದೆಲ್ಲೋ ಪರ್ಸನಲಿ ಟಾರ್ಗೆಟ್ ಆಯ್ತು. ರಾಶಿಕಾ ಅವ್ರಿಗೆ ತಾವ ಅದನ್ನ ಹಠ ಹಾಳು ಮಾಡ್ಕೊಂಡ್ರು ಅನ್ಕೊಂತೀನಿ. ರಘು, ಇನ್ನೊಂದ್ ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ಒಂದ್ ಮಾತು ಹೇಳ್ತಾರೆ, ರಕ್ಷಿತಾ ಇನ್ ಮುಂದೆ ನನ್ನ ಶತ್ರು ಅಂತೇಳಿ. ಕಾಮಿಡಿಯಾಗಿ ತಗೊಂಡ್ರು ಕೂಡ ಟಾಸ್ಕ್ ಅಂತ ಬಂದಾಗ ಅಪೋನೆಂಟ್ ಆಗೇ ಆಗಿರ್ತಾರೆ. ಇಬ್ರು ಬೆಸ್ಟ್ ಫ್ರೆಂಡ್ ಇದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅಪೋನೆಂಟ್ ಆಗ್ಲೇಬೇಕು. ಬರ್ತಾ ಫೈನಲ್ ಹತ್ತಿರ ಬರ್ತಾ ಇದ್ದಂಗೆ ಅವರಿಬ್ರು ಅಪೋನೆಂಟ್ ಆಗ್ತಾರೆ. ಆ ವಿಚಾರದಲ್ಲಿ ಹೇಳ್ತಾ ಹೋಗೋದಾದ್ರೆ ಹೌದು, ಆ ರೀತಿಲಿ ಯಾಕಂದ್ರೆ ರಾಶಿಕಾ ಅವ್ರು ಏನ್ ಹೇಳ್ತಾರಲ್ಲ ಇವ್ರು ರಕ್ಷಿತಾ ಅವರು ನಮ್ ಶತ್ರು ಅಂತ, ಆ ವಿಚಾರದಲ್ಲಿ ರಾಶಿಕಾ ಅವರಿಗೆ ಮೊದ್ಲಿಂದನೂ ರಕ್ಷಿತಾ ಮೇಲೆ ಒಂಥರ ಶತ್ರುತ್ವ ಭಾವನೆ ಮೊದ್ಲಿಂದನೂ ಇದೆ. ಅವ್ರು ಏನ್ ನಿನ್ನೆ ಹೇಳ್ಕೊಂಡ್ರು ಹೊರತು ಆ ಭಾವನೆ ಅವ್ರ ಮೊದ್ಲಿಂದನೂ ಇದೆ ಅವರಿಗೆ. ಯಾಕಂದ್ರೆ ಯಾಕಂದ್ರೆ ರಕ್ಷಿತಾ ಅವ್ರ ಆಟ ಚೆನ್ನಾಗಿ ಆಡ್ತಿದ್ದಾರೆ, ಎಲ್ಲದ್ರಲ್ಲೂ ಗುರ್ಸ್ಕೊಳ್ತಾ ಇದ್ದಾರೆ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇದ್ದಾರೆ, ಜನಗಳಿಗೂ ಇಷ್ಟ ಆಗ್ತಿದೆ, ಹೊರಗಡೆ ಜನಗಳಿಗೂ. ಅಲ್ಲಿ ವೈಲ್ಡ್ ಕಾರ್ಡ್ ಆಗಿ ಹೋದವರಿಗೂ ಗೊತ್ತಿತ್ತು ರಕ್ಷಿತಾ ಅವರು ಒಳ್ಳೆ ಆಟ ಆಡ್ತಿದ್ದಾರೆ, ಚೆನ್ನಾಗಿರೋ ಆಟ ಆಡ್ತಿದ್ದಾರೆ ಅಂತಾನು ಗೊತ್ತಿತ್ತು. ಅದೇ ರಾಶಿಕಾ ಅವರು ಎಲ್ಲಿ ಅಂದ್ರೆ ಅವರು ಬೇಕು ಅಂತ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ರಾಶಿಕಾ ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಅಲ್ಲಿರೋ ಕಂಟೆಸ್ಟೆಂಟ್ಗಳು ರಕ್ಷಿತಾ ಅವರನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಆಗಿರ್ಬೋದು, ರಾಶಿಕಾ ಅವರಾಗಿರ್ಬೋದು, ಇವಾಗ ಬಂದಿರೋಂತ ರೀಶಾ ಅವರನ್ನ ಬೇಕಂತಾನೆ ಟಾರ್ಗೆಟ್ ಮಾಡ್ತಿದ್ದಾರೆ. ಆ ಒಂದು ವಿಚಾರದಲ್ಲಿ ರಕ್ಷಿತಾ ಅವರಿಗೆ ಅದು ಯಾರನ್ನು ಕೇರ್ ಮಾಡೋಂತ ಹುಡುಗಿ ಅಂತ ನನಗಂತೂ ಎಲ್ಲೂ ಅನ್ಸಿಲ್ಲ. ಅವ್ರನ್ನ ಅವ್ರು ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಅವರು ಸ್ಟ್ರಾಂಗ್ ಆಗಿರೋ ಆಟ ಆಡ್ತಾರೆ. ನಮ್ಗೆ ಶತ್ರುತ್ವ ಅಂದ್ರೆ ಇಬ್ರಲ್ಲೂ ಒಂದು ಕಾಂಪಿಟೇಷನ್ ಇರ್ಬೇಕು, ಇಬ್ರು ಒಂದೇ ಲೆವೆಲ್ ಅಲ್ಲಿ ಇರ್ಬೇಕು. ಆದ್ರೆ ನನಗೆ ರಾಶಿಕಾ ಅವ್ರ ಲೆವೆಲ್ ಅಲ್ಲಿ ಇಲ್ಲ ಅನ್ಕೊಂತೀನಿ. ರಾಶಿಕಾ ಅವರಿಗೆ ಅದು ಶತ್ರುತ್ವ ಅಂದ್ರೆ ಇಬ್ರು ಸಮಾನವಾಗಿ ಆಟ ಆಡಿರ್ಬೇಕು, ಸಮಾನವಾಗಿ ಅವ್ರು ಇಬ್ರಲ್ಲೂ ಒಂದು ಸ್ಪರ್ಧೆ ಇರಬೇಕು. ಆದ್ರೆ ಸ್ಪರ್ಧೆ ಇಲ್ಲ ಅನ್ಕೊಂತೀನಿ. ರಕ್ಷಿತಾ ಅವರು ಬಹಳ ಮುಂದಿದ್ದಾರೆ, ರಾಶಿಕಾ ಅವರೆಲ್ಲ ಹಿಂದಿದ್ದಾರೆ. ಈ ಒಂದು ಶತ್ರುತ್ವ ಏನ್ ಅನ್ಕೊಂಡ್ರೆ ಅದು ರಾಶಿಕಾ ಅವರಿಗೆ ಮುಳುವಾಗುತ್ತೆ ಹೊರತು ರಕ್ಷಿತಾ ಅವರಿಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಹೊರತು ಮತ್ತೆ ಏನೂ ಆಗಲ್ಲ. ರಾಶಿಕಾ ಅವ್ರದ್ದು ಏನೂ ನಡೆಯಲ್ಲ ಅನ್ಕೊಂತೀನಿ ನನ್ನ ಪ್ರಕಾರ. ರಘು, ಹಾಗೇನೆ ರಾಶಿಕಾ ಕಣ್ಣೀರ್ ಬೇರೆ ಹಾಕ್ತಾರೆ. ಆ ಕಣ್ಣೀರ್ ನೋಡಿ ನಿಮ್ಗೆ ಏನ್ ಅನ್ಸ್ತು? ನನಗೆ ಹೌದು, ಅವರಿಗೆ ಅದು ಏನಂದ್ರೆ ಕರ್ಮ ಅಂತೀನಿ. ಕರ್ಮ ಅವ್ರಿಗೆ ಏನ್ ಕರ್ಮ ರಿಟರ್ನ್ಸೇ ಆಗಿದೆ ಅನ್ಕೊಂತೀನಿ. ಯಾಕಂದ್ರೆ ಗಿಲ್ಲಿ ಅವರು ಪದೇ ಅದನ್ನೇ ಹೇಳ್ತಾರೆ, ಗಿಲ್ಲಿ ಅವ್ರ ವಿರುದ್ಧ ಹೇಳ್ತಾರೆ. ಆದ್ರೆ ಕರ್ಮ ಅವ್ರಿಗೆ ಆಗಿದೆ ಅನ್ಕೊಂತೀನಿ. ಯಾಕಂದ್ರೆ ಅದನ್ನ ಮೊನ್ನೆ ಊಟದ ವಿಚಾರದಲ್ಲೂ ನಾವು ನೋಡಿದ್ವಿ. ಅಲ್ಲಿ ಬಂದು ಮಾತಾಡಿರೋದೇ ಬೇರೆ, ಅಲ್ಲಿ ಅವ್ರು ರಕ್ಷಿತಾ ಅವ್ರ ವಿರುದ್ಧ ಒಂಥರ ಬಹಳ ಕೆಟ್ಟ ರೀತಿಯಲ್ಲಿ ನೋಡ್ಕೊಳ್ತಾರೆ. ನನ್ಗೆ ಆ ರೀತಿ ನೋಡಕ್ ನಮಗಂತೂ ಆಗಲ್ಲ. ಯಾಕಂದ್ರೆ ಹೊರಗಡೆ ಕೂತ್ ನೋಡೋರಿಗೆ ಒಂದು ಹುಡುಗಿ ಮೇಲೆ ಆ ರೀತಿ ಅವರು ಚೀರಾಡಿ ಹೋಗೋದು. ಅಶ್ವಿನಿ ಗೌಡ ಅವರು ಹೆಣ್ಣಿನ ಪರವಾಗಿ ಧ್ವನಿ ಎತ್ತುತ್ತೀನಿ ಅಂತ ಹೇಳಿ ಈ ರೀತಿ ಧ್ವನಿ ಯಾರು ಎತ್ತಬಾರ್ದು ಅನ್ಕೊಂತೀನಿ. ಒಂದು ಅವ್ರಕ್ಕಿಂತ ವಯಸ್ಸಲ್ಲಿ ಚಿಕ್ಕವರು, ಅವ್ರ ಮಗನ ವಯಸ್ಸವರು ಅಂತಾರೆ. ಆ ಒಂದು ವಿಚಾರದಲ್ಲಿ ಸಮಾಧಾನವಾಗಿ ನಡ್ಕೊಂಡು ಹೋಗ್ಬೇಕು ಅನ್ಕೊಂತೀನಿ. ರಕ್ಷಿತಾ ಅವರನ್ನ ತೀರಾ ಆ ರೀತಿ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಬಾರ್ದು ಅನ್ಕೊಂತೀನಿ. ನನ್ಗೆ ಹಾಗೆ ಅನ್ಸುತ್ತೆ. ನೇತ್ರ, ಇನ್ನೊಂದ್ ಕಡೆಯಲ್ಲಿ ರಾತ್ರಿ ಆಗ್ತಾ ಇದ್ದಂತೆ ಮನೆಯವರೆಲ್ಲ ಕೂತು ಒಂದು ಪ್ಲಾನ್ ಮಾಡ್ತಾ ಇದ್ರು. ಅದ್ರಲ್ಲಿ ಜಾನ್ವಿ ಇದ್ರು, ರಕ್ಷಿತಾ ಇದ್ರು, ರಘು ಇದ್ರು. ಇದೊಂದು ಮುಂದಿನ ಗೇಮ್ ಪ್ಲಾನ್ ಹೆಂಗೆ? ಹೌದು, ಆಗಿರಬಹುದು. ಅಂದ್ರೆ ಇಷ್ಟ ದಿನ ಏನ್ ನಡೆದಿತ್ತಲ್ಲ ಆ ವಿಚಾರದ ಬಗ್ಗೆ ಮಾತಾಡ್ತಿದ್ರು ಅವ್ರು. ಇವ್ರು ಮಾಡಿರೋದು ಸರಿನಾ ತಪ್ಪಾ ಅಂತ ಹೇಳಿ. ಇನ್ನೊಂದು ಜಾನ್ವಿ ಅವ್ರು ಹೇಳ್ತಾರ, ನೀವು ಆಟ ಆಡ್ತಿರೋದು ನಂಗೆ ಇಷ್ಟ ಆಯ್ತು ಅಂತ ಹೇಳಿ ರಘು ಅವರಿಗೆ ತಮ್ಮ ಒಪಿನಿಯನ್ ಪಾಸ್ ಮಾಡ್ತಾರ. ಅಂದ್ರೆ ಅದು ತಪ್ಪೋ ಸರಿನೋ, ಆದ್ರೆ ಅವ್ರು ಎಲ್ಲಿ ಸ್ಟ್ಯಾಂಡ್ ಕರೆಕ್ಟ್ ಆಗಿ ತಗೋಬೇಕು ಆ ಸ್ಟ್ಯಾಂಡ್ ಅವ್ರು ತಗೋತಿದಾರ ಅಂತ ಅಪ್ರಿಶಿಯೇಟ್ ಮಾಡ್ತಾರ. ರಘು ಅವ್ರಿಗೆ ಹೇಳ್ತಾರ, ನನಗ್ ಸುಳ್ಳು ಪರವಾಗಿ ಮಾತಾಡಕ್ ಆಗಲ್ಲ, ನಂಗೆ ಸರಿ ಅನ್ಸಿದ್ರೆ ಮಾತ್ರ ನಾ ಸರಿ ಮಾತಾಡ್ತೀನಿ, ಇಲ್ಲ ಅಂದ್ರೆ ಮಾತಾಡಲ್ಲ ಅಂತ ಹೇಳಿ. ಅಂದ್ರೆ ನಂಗೆ ಏನ್ ಅನಿಸುತ್ತೆ ಅಂದ್ರೆ ಇನ್ನೊಂದ್ ಕಡೆ ಅವ್ರೆಲ್ಲೋ ಅವ್ರ ನಮ್ಮ ಮನ ಒಲಿಸ್ತಿದಾರನೋ ಅಂತ ಈ ತರ ಬಿಂಬಿಸ್ತೈತಿ. ಇನ್ನೊಂದ್ ಕಡೆ ನೋಡಿದ್ರೆ ಹೌದು, ಅವ್ರು ಇದ್ದಿದ್ದನ್ನ ರಿಯಾಲಿಟಿನ ಅವ್ರು ಹೇಳಿ ಮೆಚ್ಚಿಸ್ತಾ ಇದ್ದಾರ ಅಂತ ಹೇಳಿ ಅನಿಸ್ತೈತಿ. ಬಟ್ ಇದ್ಯಾವ್ದು ಮುಂದ್ಗಡೆ ಈಗ ಟಾಸ್ಕ್ ಆಗಿರ್ಬೋದು, ಈ ತರ ಯಾವ್ದೋ ಒಂದು ಒಪಿನಿಯನ್ಸ್ನ ಪಾಸ್ ಮಾಡೋದಾಗಿರ್ಬೋದು, ಮತ್ತೆ ನೆಕ್ಸ್ಟ್ ಅವರಿಗೆ ಹೆಲ್ಪ್ ಆಗ್ತೈತಿ ಅನ್ನೋ ರೀಸನ್ಗೆ ನೀನು ಒಂದೇನೋ ಮಾತುಕತೆ ನಡೆದಿತ್ತು ಅಂತ ಹೇಳ್ಬೋದು. ರಘು, ಇನ್ನೊಂದ್ ಕಡೆಯಲ್ಲಿ ನಿನ್ನೆ ಒಂದು ಜಗಳನೇ ಆಗ್ಬಿಡ್ತು. ಅಲ್ಲಿ ಅಶ್ವಿನಿ ಗೌಡ ಆಗಿರ್ಬೋದು, ಹಾಗೇನೆ ಕಾವ್ಯ ನಡುವೆ ಆದಂತ ಜಗಳ. ಅಲ್ಲಿ ಸರಿ ತಪ್ಪು ಲೆಕ್ಕಾಚಾರವನ್ನ ಹಾಕ್ತಾ ಹೋಗೋದಾದ್ರೆ ಏಕವಚನ ಎಲ್ಲ ಪ್ರಯೋಗ ಮಾಡ್ಬಿಟ್ರು. ಇಬ್ರು ಕೂಡ ಏಕವಚನ, ಹೋಗು ಬಾ ಅಂತ ಏಕವಚನ ಎಲ್ಲ ಪ್ರಯೋಗ ಮಾಡ್ಬಿಟ್ರು.
ಏನನ್ಸ್ತು ನಿಮ್ಗೆ ಅಂತ ಹೇಳಿ? ಅದೇ ನಾನು ಈ ಒಂದು ವಿಚಾರ ಏನ್ ಮಾತಾಡ್ಬೇಕಂದ್ರೆ ಅಶ್ವಿನಿ ಮತ್ತೆ ಕಾವ್ಯ ಅವ್ರದ್ದು ಅದು ನಿನ್ನೆ ಮೊನ್ನೆದಲ್ಲ ಅನ್ಕೊಂತೀನಿ. ಮೊದಲನೇ ದಿನದಿಂದನೂ ಅವರಿಬ್ಬರ ಮಧ್ಯೆ ಒಂದು ಸಂಘರ್ಷ ಅಥವಾ ಸ್ಪರ್ಧೆ ನಡೀತಾನೆ ಇದೆ ಈ ಒಂದು ವಿಚಾರದಲ್ಲಿ. ಯಾವ ರೀತಿ ಅಂದ್ರೆ ಕಾವ್ಯ ಅವರನ್ನ ಬೇಕಂತಾನೆ ಅಶ್ವಿನಿ ಗೌಡ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಮೊದಲನೇ ವಾರನೇ ನಾವು ನೋಡಿದ್ವಿ, ನನ್ನ ಮುಖ ನೋಡಿ ಮಾತಾಡು ಅಂತ ಹೇಳಿರೋದ್ರಿಂದ ಸ್ಟಾರ್ಟ್ ಆಗಿರೋದು ಜಗಳ. ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಇರೋದು ನಮ್ಗೆಲ್ಲೂ ಅನ್ಸ್ತಾನೆ ಇಲ್ಲ ಅವರಿಬ್ರು ಡಿಪೆಂಡ್ ಆಗಿ ಆಡ್ತಾ ಇದಾರೆ ಅಂತ. ನಮ್ಗೆ ಅವ್ರು ನೋಡ್ಬೇಕಾದ್ರೆ ಇಬ್ರು ಬೇರೆ ಬೇರೆನೆ ಆಟ ಆಡ್ತಿದ್ದಾರೆ. ನಮ್ಗೆ ಅನ್ಸುತ್ತೆ ಅವರಿಬ್ರು ಒಂದಾಗ ಆಟ ಆಡ್ಬೇಕಂತ. ಯಾಕಂದ್ರೆ ಹೊರಗಡೆ ಜನ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ ಕಾವ್ಯ ಗಿಲ್ಲಿ ಅಂತ. ಯಾಕಂದ್ರೆ ನಾವು ಅಲ್ಲಿರೋರು ಅವರಿಬ್ರು ಬೇರೆ ಬೇರೆನೆ ಆಟ ಆಡ್ತಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ಟೀಮ್ ಅಲ್ಲಿ ಆಡ್ತಿದ್ದಾರೆ, ಬೇರೆ ಬೇರೆ ಫೈನಲ್ ಕಂಟೆಂಡರ್ ಟಾಸ್ಕ್ ಅಲ್ಲೂ ಅವರಿಬ್ರು ಬೇರೆ ಬೇರೆ ಆಟ ಆಡಿದ್ರು. ಅವನು ಗಿಲ್ಲಿ ಅವರು ಹೇಳಿದ್ರು ಬಾಲ್ ಅಂತ ವಿಚಾರಕ್ಕೆ ಬಂದಾಗ ಇದ್ರಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ ಅಂತಾನು ಹೇಳಿದ್ರು. ಅವ್ರ ಆಟ ಚೆನ್ನಾಗಿದೆ, ಆದ್ರೆ ಅವ್ರಿಗೆ ಏನಂತ ಸುಮ್ನೆ ಒಂದು ಬ್ಲೇಮ್ ಮಾಡ್ತಿದ್ದಾರೆ ಅಂದ್ರೆ ನೀವು ಕಾವ್ಯ ಮತ್ತೆ ಗಿಲ್ಲಿ ಒಟ್ಟಿಗೆ ಆಡ್ತಿದ್ದಾರೆ, ಒಬ್ರನ್ನೊಬ್ರು ಡಿಪೆಂಡ್ ಆಗಿದ್ದಾರೆ ಅನ್ನೋ ಒಂದು ಮಾತನ್ನ ಅಶ್ವಿನಿ ಅವ್ರು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಡಿಪೆಂಡ್ ಆಗಿ ಆಡ್ತಿರೋರೆ ಅಶ್ವಿನಿ ಗೌಡ ಅನ್ಕೊಂತೀನಿ. ಅವ್ರೊಂದು ಟೀಮ್ ಕಟ್ಕೊಂಡಿದ್ರು, ಜಾನ್ವಿ ಅವ್ರ ಟೀಮ್ ಇದ್ರು, ಮತ್ತೆ ಕಾಕ್ರೋಚ್ ಸುಧೀರ್ ಅವರು. ಅವ್ರು ಏನ್ ಹೇಳ್ತಾರೋ ಕಾಕ್ರೋಚ್ ಸುಧೀರ್ ಅದಕ್ಕೆ ಸೈ ಅಂತ ಹೇಳಿ ಹಿಂದೆ ಹೋಗ್ತಾ ಇದಾರೆ ಹೊರತು ಡಿಪೆಂಡ್ ಆಗಿ ಆಡ್ತಿದ್ದವರೇ ಇವ್ರು ಅನ್ಕೊಂತೀನಿ. ಈ ಒಂದು ವಿಚಾರದಲ್ಲಿ ಏಕವಚನ ಬಳಸೋದ್ರಲ್ಲಿ ಅಶ್ವಿನಿ ಗೌಡ ಅವರು ಮನೆಯವರು ಎಲ್ಲರನ್ನು ಏಕವಚನದಲ್ಲಿ ಮಾತಾಡ್ತಾರೆ. ತಮ್ಮನ್ನು ಮಾತ್ರ ತಾವು ತಮಗೆ ಮಾತ್ರ ರೆಸ್ಪೆಕ್ಟ್ ಅಲ್ಲಿ ಮಾತಾಡ್ಸ್ಬೇಕು ಅಂತಾರೆ. ಅದೇ ರೀತಿ ಸರಿಯಲ್ಲ. ಯಾಕಂದ್ರೆ ರೆಸ್ಪೆಕ್ಟ್ ಅನ್ನೋದು ಏನ್ ಕೊಟ್ಟು ತಗೊಳ್ಳೋದಾಗಿರುತ್ತೆ. ಆ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ಬೇಕಂತಾನೆ ಟ್ರಿಗರ್ ಮಾಡ್ತಾನೆ ಇದ್ರು ಕಾವ್ಯ ಅವರನ್ನ ಪ್ರತಿಯೊಂದು ಹಂತದಲ್ಲೂ. ಅದಕ್ಕೆ ಕಾವ್ಯ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತೀನಿ. ಮತ್ತು ಅವ್ರಿಗೆ ಹೆಚ್ಚು ಕೊಡಬೇಕು. ಇದೇ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಕಾವ್ಯ ಮಾಡಿರೋದು ನನ್ಗೆಲ್ಲೂ ಒಂದು ತಪ್ಪಂತ ಅನ್ಸೇ ಇಲ್ಲ. ಅವ್ರು ಕರೆಕ್ಟ್ ಆದ ನಿರ್ಧಾರನೇ ತಗೊಂಡಿದ್ದಾರೆ. ಎಲ್ಲಿ ಅವರನ್ನ ಮಾತಾಡಬೇಕಿತ್ತು, ಅವ್ರನ್ನ ಅವರು ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಆ ಒಂದು ವಿಚಾರದಲ್ಲಿ ಕಾವ್ಯ ಅವರು ಸರಿಯಾದ ಸ್ಟ್ಯಾಂಡ್ ಅನ್ನ ತಗೊಂಡ್ರು. ಅಶ್ವಿನಿ ಗೌಡ ಅವ್ರಿಗೆ ಸರಿಯಾದ ಉತ್ತರನೇ ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಅವರು ಇದೇ ರೀತಿ ಆಟ ಮುಂದುವರ್ಸ್ಕೊಂಡು ಹೋದ್ರೆ ಅವರಿಗೂ ಆಟಕ್ಕೆ ಮುಳುವಾಗುತ್ತೆ. ಈ ರೀತಿ ಅವರಿಗೆ ಒಂದು ಉತ್ತರ ಕೊಟ್ರೆ ಅವರಿಗೆ ಎಲ್ಲೋ ಒಂದ್ ಕಡೆ ಬುದ್ಧಿ ಕಲ್ತ್ಕೊಳ್ತಾರೆ ಅನ್ಕೊಂತೀನಿ. ನೇತ್ರ, ಇನ್ನೊಂದ್ ಕಡೆಯಲ್ಲಿ ರಘು ಕೂಡ ಹೇಳ್ತಾ ಇದ್ರು, ಅಶ್ವಿನಿ ಗೌಡ ಮನೆಯಲ್ಲಿರುವಂತ ಸಾಕಷ್ಟು ಸದಸ್ಯರಿಗೆ ನೀನು ತಾನು ಅಂತ ಕರೀತಾರೆ, ಏಕವಚನ ಪ್ರಯೋಗ ಮಾಡ್ತಾರೆ. ಬಟ್ ಅವ್ರಿಗೆ ಯಾರಾದ್ರೂ ಏಕವಚನದಲ್ಲಿ ಕರೆದ್ರೆ, ಪ್ರಯೋಗ ಮಾಡಿದ್ರೆ, ಬೈಯುವಾಗ ಅಥವಾ ಜಗಳದ ಮಾಡುವಾಗ ರೆಬಲ್ ಆಗ್ತಾರೆ. ಯಾಕಂಗೆ ಅಂತ ಹೇಳಿ ಈಗ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೊಳ್ಳುವಂತ ಒಂದು ಪಾಲಿಸಿ ಇರ್ಬೇಕು ತಾನೆ. ಅದು ಅಶ್ವಿನಿ ಗೌಡಗೂ ಅಪ್ಲೈ ಆಗುತ್ತಲ್ವಾ? ಹೌದು ಸರ್, ಖಂಡಿತ ಆಕೈತಿ. ಇದು ಒಂದ್ ಕಡೆಯಿಂದ ಮಾತ್ರ ನಾನು ಎಲ್ಲರಿಗೂ ಹಂಗ ಮಾತಾಡಿಸ್ತೀನಿ, ನೀವು ನನ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅನ್ನೋದು ಬಾಳ ತಪ್ಪಾಕೈತಿ. ಅಲ್ಲಿ ಬಿಗ್ ಬಾಸ್ ಮನಿ ಅಂತ ಅಂದ್ಮೇಲೆ ಎಲ್ರು ಸರಿ ಸಮಾನ, ಯಾರು ಹೆಚ್ಚಲ್ಲ ಯಾರು ಕೆಳಗಲ್ಲ, ಎಲ್ರಿಗೂ ಒಂದೇ ಅಂತಂದ್ ಹೇಳಿ ಎಲ್ಲ ಆಟ ಆಡ ಕಳ್ಸಿರ್ತಾರ. ಹಂಗ ಹೆಚ್ಚು ಕಡಿಮೆ ಆಗಿದ್ರ ಅವ್ರ ಮನಿಯೊಳಗ ಅವ್ರು ನೀರಾಗ್ ಬಿಡ್ತಿದ್ರ. ಬಿಗ್ ಬಾಸ್ ಮನಿಯೊಳಗ್ ಹೋಗ್ರಿ ನೀವು ಅಲ್ಲಿ ಕಪ್ಪನು ಒಬ್ರಿಗೆ ದೊಡ್ಡದು ಒಬ್ರು ಸಣ್ಣದು ಅಂತ ಇಟ್ಟಿಲ್ಲ. ಎಲ್ರಿಗೂ ಸರಿ ಸಮಾನವಾಗಿ ಆಟ ಯಾರು ಕರೆಕ್ಟ್ ಆಡ್ತಾರ ಅವ್ರಿಗೆ ಆ ಕಪ್ ಹೋಗುತ್ತೆ ಅಂತ ಹೇಳಿ ಇಟ್ಟಿರ್ತಾರ. ಅಲ್ಲಿ ಯಾರದನ್ನು ಲೆವೆಲ್ ನೋಡಿ ಇಟ್ಟಿರಲ್ಲ, ಯಾರು ಯಾವ ಫೀಲ್ಡ್ ಇಂದ ಬಂದಾರಂತ ನೋಡಿ ಯಾರಿಗೂ ಅಲ್ಲಿ ಆಟ ಆಡಕ್ ಬಿಟ್ಟಿಲ್ಲ. ಸೊ ಹಿಂಗಾಗಿ ಅವ್ರು ಒಂದ್ ತಲೆ ಒಳಗೆ ಇಟ್ಕೊಂಡು ಆಟ ಆಡ್ಬೇಕು. ಅದನ್ನ ಯಾರಿಗೆ ರೆಸ್ಪೆಕ್ಟ್ ಕೊಟ್ರ ಯಾವ ತರ ನಮ್ಗ್ ರಿಟರ್ನ್ ಆಗಿ ಬರ್ತೈತಿ ಅಂತ ಹೇಳಿ. ಬಟ್ ಅವ್ರು ಎಲ್ಲಾ ರೀತಿಯಾಗಿನೂ ಏನಂತಾರ ಊರು ಸಬರಿ ಎಲ್ಲಾ ಮಾತಾಡ್ತಾರ, ತಮಗ್ ಗೊತ್ತಿರಲ್ಲ. ಈ ತರ ಎಲ್ಲಾದ್ರ ಬಗ್ಗೆ ವಿಚಾರ ಮಾಡುವಂತಾರು. ತಾವು ರೆಸ್ಪೆಕ್ಟ್ ಮತ್ತೊಬ್ಬರಿಗೆ ಕೊಟ್ರ ಅದ್ರ ರಿಟರ್ನ್ ಬರ್ತೈತಿ ಅಂತ ಅವ್ರಿಗೆ ಪರಿಜ್ಞಾನ ಇಲ್ಲ ಅನ್ಕೊಂತೇನೆ ನಾನು. ಎಲ್ಲರಿಗೂ ಅಂತ ಮಾತಾಡ್ಬೇಡ, ಏಕವಚನ ಮಾತಾಡ್ಬೇಡ ಹಂಗ ಅಂತ ಎಲ್ಲ ಹೇಳ್ತಾರ. ತಾವು ಮತ್ತೊಬ್ಬರಿಗೆ ಎದುರುಗಡೆ ಇರೋರಿಗೆ ಬಹುವಚನದಿಂದ ಮಾತಾಡ್ಸಿದ್ರ ಅವ್ರಿಗೂ ಬಹುವಚನದಿಂದನ ಅವ್ರಿಗೆ ಮಾತಾಡ್ಸೋಂತ ಮಾತುಕತೆ ಹಾಕಿರ್ತಾವ. ಬಟ್ ಇವ್ರ ಏನಂತಾರ ಸಣ್ಣ ಹುಡುಗಿ ಅಂತ ಹೇಳಿ ಲಾಸ್ಟ್ ಟೈಮ್ ಸರ್ ನಾನು ಇನ್ನೇನು ಹೇಳಿದ್ದೆ, ರಕ್ಷಿತಾ ಅವರಿಗೆ ಲಾಸ್ಟ್ ವೀಕ್ ಒಳಗ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ವಾರ್ನಿಂಗ್ ಬಂದ್ಮೇಲೆ ಸಾರಿ ಅಂತ ಕೇಳುವ ಒಂದು ಇದು ನಡೀತೈತಿ. ಅವಾಗ ಅವ್ರು ಸಾರಿ ಅಂತ ಕೇಳಿದ್ರು ಅದು ಮನಸ್ಪೂರ್ವಕವಾಗಿ ಕೇಳಿಲ್ಲ ಅನ್ಕೊಂತೇನೆ ನಾನು. ಅದಾದ್ಮೇಲೆ ರಕ್ಷಿತಾ ಅವರಿಗೆ ಬಹಳಷ್ಟು ಟಾರ್ಗೆಟ್ ಮಾಡುವಂತ ಅಲ್ಲಿ ಚಟುವಟಿಕೆಗಳು ನಡೆದಿರ್ತಾವ. ನಿನ್ನೇನು ಆಗಿರ್ಬೋದು, ಒಂದ್ ಸಿಲ್ಲಿ ಮ್ಯಾಟರ್ಸ್ಗೂ ಅಂತ ಉಚ್ಚಾರಣೆ ಮಾಡೋದಾಗಿರ್ಬೋದು, ನೀನ್ ಮಾತಾಡ್ಬೇಡ, ನೀನ್ ಮಿಡಲ್ ಬರಾಕ್ ಹೋಗ್ಬೇಡ, ಸುಮ್ನೆ ಹೆಂಗ್ ಆಡ್ತಾಳ ನೋಡು, ಈ ತರ ಎಲ್ಲ ಸಿಂಗ್ಯುಲರ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರ. ಅಂದ್ರೆ ಒಂಥರ ಕೆಳಗ್ ಹಾಕಿ ಮಾತಾಡೋ ರೀತಿ ಒಂದ್ ಅವ್ರ ಮಾತುಗಳು ಹೊರಗ್ ಬರ್ತಾವ. ಇದನ್ನೆಲ್ಲ ನೋಡಿದಾಗ ಅವ್ರ ಮಗನ್ ತರ ಅಂತ ಹೇಳಿ ಸುಮ್ನೆ ಅಲ್ಲಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಹೊರತು ಅವ್ರು ಯಾವತ್ಲೂ ರಕ್ಷಿತಾ ಅವ್ರನ್ನ ತಮ್ಮ ಮಗನ ಸ್ಥಾನದಲ್ಲಿ ಇಟ್ಟು ಮಾತಾಡ್ತಿಲ್ಲ. ಹಂಗಿದ್ದಿದ್ರ ಪ್ರತಿಯೊಬ್ಬರ ಅವ್ರ ಕಣ್ಣಲ್ಲಿ ಕಾಣ್ತಿತ್ತು ಸರ್ ಅದ ಪ್ರೀತಿ ಅನ್ನೋದು. ನನ್ ಮಗನ್ ವಯಸ್ಸಿನವರು ಅಂತ ಹೇಳಿ ಬಾಯಿ ಮಾತಿಗೆ ಹೇಳ್ದಂಗ ಅಲ್ಲ ಅದು ಮಗನ್ ವಯಸ್ಸಿನವರು ಅಂತ ಅನ್ನೋದು. ಪ್ರತಿ ಒಂದ್ ಸಣ್ಣ ವಿಚಾರ ಸಿಕ್ಕರೆ ಸಾಕು, ಅಲ್ಲಿ ಒಂದಿಟ್ಟು ಕಿಡಿ ಹತ್ತಿದ್ರೆ ಸಾಕು ಇವ್ರು ತುಪ್ಪ ಸುರುವಾಕ್ ಹೋಗೇ ಬಿಟ್ಟಿರ್ತಾರ. ಅಷ್ಟು ರೀತಿ ರೆಬಲ್ ಆಗಿ ಮಾತಾಡಕ್ ಹೋಗಾರ ಎಲ್ಲರಿಗೂನು. ಬಟ್ ಇದೆಲ್ಲ ನಡೆಯಂಗಿಲ್ಲ ಸರ್. ಅಲ್ಲಿ ಎಲ್ರು ಒಂದ್ಸರ ಅನ್ನಿಸ್ಕೋತಾರ, 2 ಸಲ ಅನ್ನಿಸ್ಕೊಂತಾರ. ಅವ್ರು ದೊಡ್ಡೋರು ಅನ್ನೋ ಕಾರಣಕ್ಕೆ
ವಿಚಾರಕ್ಕೆ ಎಲ್ಲರೂ ಮರ್ಯಾದೆ ಕೊಟ್ಟು ಮಾತಾಡಿದ್ರು ಬಟ್ ಅವರು ಒಂದೊಂದು ಮಾತುಗಳನ್ನ ಯಾರು ಅನಿಸ್ಕೊಂಡಿರಾಕಿರಂಗಿಲ್ಲ. ಯಾಕಂದ್ರೆ ಎಲ್ಲರೂ ಅವ್ರ ಮನೆಯವರಲ್ಲ, ಬೇರೆ ಬೇರೆ ಕಡೆಯಿಂದ ಅವ್ರವ್ರದೇ ಒಂದು ವೃತ್ತಿಯಿಂದ ಅವ್ರವ್ರದೇ ಒಂದು ಮರ್ಯಾದೆ ಗಳಿಸ್ಕೊಂಡು ಒಳಗ್ ಬಂದಿರ್ತಾರೆ. ಸೊ ಈ ರೀಸನ್ಗೋಸ್ಕರ ಅವ್ರ ಮರ್ಯಾದೆ ಕೊಟ್ರೆ ಮಾತ್ರ ಅವ್ರಿಗೆ ರಿಟರ್ನ್ ಮರ್ಯಾದೆ ಸಿಗ್ತೈತಿ, ಇಲ್ಲ ಅಂದ್ರೆ ಮರ್ಯಾದೆ ಸಿಗಂಗಿಲ್ಲ. ಈ ತರ ಅವ್ರ ಆಟ ಆಡಿದ್ರ ಜನಗಳನ್ನು ಅವ್ರನ್ನ ಅಲ್ಲಿ ಉಳಿಸ್ಕೊಳ್ಳೋದು ಬಹಳ ಅಂದ್ರೆ ಬಹಳ ಕಷ್ಟ ಆಕೈತಿ. ಸೊ ಆದಷ್ಟು ಬೇಗ ಅವ್ರ ಸ್ಟೇಜ್ ಮೇಲೆ ಬರ್ಲಿ, ನಾವು ಅದನ್ನ ನೋಡ್ತೀವಿ ಅಷ್ಟೇ ಸರ್. ರಘು, ಇಷ್ಟೆಲ್ಲ ಜಗಳ ಆಗ್ತಾ ಇತ್ತು, ಜಗಳ ಜೋರಾದಂತ ಸಂದರ್ಭದಲ್ಲಿ ಒಂದೇ ಸಲ ನಿಂತೋದಾಗ ಗಿಲ್ಲಿ ಮಾಡಿದಂತ ಕಾಮಿಡಿ ಮಳೆ ನಿಂತೋಯ್ತಾ ಅಂತ ಕೇಳ್ತಾರೆ. ಒಂದ್ ವಿಚಾರ, ಇದಕ್ಕಿಂತ ಮುಂಚಿತವಾಗಿ ರಾಶಿಕಾ ಕೂಡ ಹೇಳಿರ್ತಾರೆ ಗಿಲ್ಲಿಗೆ, ಗಿಲ್ಲಿ ಒಂದು ದಿವಸ ನಿನ್ನ ಕಾಮಿಡಿಯೇ ನಿನ್ನ ಕಂಟಕ ಆಗತ್ತೆ ಅಂತ ಹೇಳಿ. ನಿಜ ಆಗಬಹುದಾ ಅದು ಹೇಗಾದ್ರು? ಇಲ್ಲ, ಖಂಡಿತ ಆಗಲ್ಲ ಅನ್ಕೊಂತೀನಿ. ಯಾಕಂದ್ರೆ ನಮ್ ಒಂದ್ ಮಾತೇ ಇದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಅದನ್ನ ಅವರು ಸರಿಯಾದ ಸಮಯದಲ್ಲಿ ಉಪಯೋಗಿಸ್ಕೊಳ್ತಾರೆ. ಯಾಕಂದ್ರೆ ಗಿಲ್ಲಿ ಅವರಿಗೆ ಮಾತನಾಡುವಂತ ಕಲೆ ಇದೆ. ಅವ್ರು ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ಅವ್ರು ಜಯಿಸ್ಕೊಳ್ಳುವಂತ ತಾಕತ್ತು ಅವರಲ್ಲೇ ಇದೆ. ಅವ್ರು ಯಾರ ಹತ್ರನು ಡಿಪೆಂಡ್ ಆಗಿಲ್ಲ, ಯಾರ ಜೊತೆನೂ ನಂಬ್ಕೊಂಡು ಬಂದಿಲ್ಲ. ಅವ್ರು ಎಲ್ಲಿ ಮಾತಾಡ್ಬೇಕು, ಎಲ್ಲಿ ಫನ್ ವೇದಲ್ಲಿ ಹೇಳಬೇಕು, ಅಲ್ಲಿ ಅವರು ಉತ್ತರನ ಕೊಡ್ತಾರೆ. ಯಾರಿಗೆ ಎಲ್ಲಿ ಒಂದು ಸರಿಯಾದ ಉತ್ತರನ ಕೊಡ್ಬೇಕಲ್ಲ ಅದನ್ನ ಅವರು ಕಾಮಿಡಿ ವೇದಲ್ಲೇ ಕೊಡ್ತಾರೆ. ಯಾಕಂದ್ರೆ ನಿನ್ನೆನೂ ನೋಡಿದ್ವಿ, ಅವರು ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಹೇಳಿ ಏನು ಆಯ್ಕೆ ಮಾಡೋದಿತ್ತಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವ್ರದ್ದು ಮನಸ್ತಾಪಗಳಿದ್ವು. ಆದ್ರೂ ಎಲ್ಲೋ ಒಂದ್ ಕಡೆ ಅವರು ಮತ್ತೆ ಪುನಃ ಬಂದು ಜಾನ್ವಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಅದನ್ನೆಲ್ಲ ಇಟ್ಟು ಕಾಮಿಡಿ ಮಾಡೋದಾಗಿರ್ಲಿ, ಮತ್ತೆ ಕಿಚ್ಚ ಸುದೀಪ್ ಅವರು ಬಂದು ಒಂದು ಕತೆ ಅಂತ ಒಂದು ಹೇಳಿರ್ತಾರೆ, ಚಿಕ್ಕಪ್ಪನ ಕತೆ ಅಂತ, ಅದನ್ನ ಮತ್ತು ಕಾಮಿಡಿ ವೇದಲ್ಲಿ ಹೇಳಿ ಚೆನ್ನಾಗಿರೋ ಒಂದು ಕತೆನ ಹೇಳ್ತಾರೆ. ಅದೆಲ್ಲ ಒಂದ್ ಕಡೆ ಚೆನ್ನಾಗಿತ್ತು. ಅವರಿಗೆ ಅದು ಯಾವತ್ತೂ ಸಮಸ್ಯೆ ಆಗಲ್ಲ, ಅವ್ರ ಕಾಮಿಡಿ ಅವರಿಗೆ ಸಮಸ್ಯೆ ಆಗಲ್ಲ. ಅವ್ರು ಕಾಮಿಡಿ ಮಾಡೋದು ಇವ್ರಿಗೆ ಸಮಸ್ಯೆ ಆಗ್ತಿದೆ. ಎಲ್ಲೋ ಇವ್ರ ಕಾಮಿಡಿಯಲ್ಲಿ ನಾವು ಕಳೆದೋಗ್ತಾ ಇದೀವಿ, ನಾವು ಎಲ್ಲ ಹೈಲೈಟ್ ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರಕ್ಕೆ ಮನೆ ಮಂದಿಗೆಲ್ಲ ಒಂದು ಹೆದರಿಕೆ ಹುಟ್ಕೊಂಡಿದೆ ಹೊರತು ಗಿಲ್ಲಿ ಅವರಿಗೆ, ಅವ್ರು ಗಿಲ್ಲಿ ನಟ ಮತ್ತೆ ಕಾವ್ಯ ಮತ್ತೆ ರಕ್ಷಿತಾ ಇವ್ರು 3 ಜನಕ್ಕೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದಾರೆ. ರೀಸನ್ ಅವರು ಆಟ ಚೆನ್ನಾಗಿ ಆಡ್ತಾ ಇದಾರೆ. ಅವರು ಇವ್ರಿಗೆ ಹೇಳ್ದಂಗೆ ಬಾಕಿಯವರಾಗೆ ಕೋಲೆ ಬಸೋ ತರ ತಲೆ ಅಲ್ಲಾಡಿಸ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವ್ರ ವಿರುದ್ಧ ತಿರುಗಿ ಬೀಳ್ತಾ ಇದಾರೆ ಹೊರತು ಮತ್ತೆ ಏನೂ ಇಲ್ಲ ಅನ್ಕೊಂತೀನಿ. ಆ ಒಂದು ವಿಚಾರದಲ್ಲಿ ಕಾವ್ಯ ಅವರಿಗೆ ಕೆಲವೊಂದು, ರಾಶಿಕಾ ಅವರಿಗೆ ಕೆಲವೊಂದು ವಿಚಾರ ಮುಳುವಾಗುತ್ತೆ ಹೊರತು ಮತ್ತೆ ಅವ್ರು ಹೇಳೋ ಪ್ರಕಾರ ಗಿಲ್ಲಿ ಅವರಿಗೆ ಅದೇನು ಪ್ರಾಬ್ಲಮ್ ಆಗಲ್ಲ ಅನ್ಕೊಂತೀನಿ. ಎಸ್ ನೇತ್ರ, ಮನೆಯಲ್ಲಿ ನಿನ್ನೆ ಹೊಸ ಅತಿಥಿಗಳ ಆಗಮನ ಆಯ್ತು, ಮನರಂಜನೆ ಕೂಡ ಇತ್ತು. ಏನ್ ಅನ್ಸ್ತು ನಿಮ್ಗೆ? ಯಾವ ತಂಡದ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು? ನಂಗೆ ಕಾವ್ಯ ಮತ್ತು ಸೂರಜ್ ಅವ್ರದ್ದು ಸ್ಟಾರ್ಟಿಂಗ್ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು. ಅಂದರೆ ಲಿಫ್ಟಿಂಗ್ ಮಾಡೋದಾಗಿರ್ಬೋದು, ಅದು ಸಾಂಗೇ ಒಂಥರ ರೊಮ್ಯಾಂಟಿಕ್ ಆಗಿತ್ತು. ಸೊ ಚೆನ್ನಾಗಿತ್ತು ಅವ್ರದ್ದು ಡ್ಯಾನ್ಸ್. ಆಮೇಲೆ ಈ ಕಡೆ ಇವ್ರು ಧ್ರುವಂತ್ ಅವ್ರದ್ದು ಮತ್ತು ಚಂದ್ರಪ್ರಭಾ ಮತ್ತು ಅಭಿಷೇಕ್ ಅವ್ರದ್ದು ಫುಲ್ ಚಿಂದಿ ಉಡಾಯಿಸ್ಬಿಟ್ರು ಅವ್ರು. ಅಂದರೆ ಬರೀ ಹುಡುಗರು ಅಷ್ಟೇ ತಮ್ಮದೇ ಒಂದು ಸಾಂಗನ್ನ ಅವ್ರು ರೆಡಿ ಮಾಡಿಕೊಂಡು ಅಷ್ಟು ಶಾರ್ಟ್ ಟೈಮ್ ಒಳಗೆ ಒಂದು ಚಲೋ ಪರ್ಫಾರ್ಮೆನ್ಸ್ ಕೊಟ್ಟು ಎಲ್ಲರೂ ನಗ್ಸೋದಾಗಿರ್ಬೋದು. ಎಲ್ಲರೂ ಎದ್ದು ನಿಂತ ಸ್ಟ್ಯಾಂಡಪ್ ಚಪಾಳೆನ ಕೊಡ್ತಾರ ಅವರಿಗೆ. ಸೊ ನಂಗೆ ಇವ್ರದ್ದು ರೆಡ್ ಟೀಮ್ ಅವ್ರದ್ದು ಡ್ಯಾನ್ಸ್ ಆಗಿರ್ಬೋದು, ಅವ್ರ ಪರ್ಫಾರ್ಮೆನ್ಸ್ ಮತ್ತು ಅವ್ರ ಕಾಮಿಡಿನ ಕನ್ವೆ ಮಾಡಿರೋದಾಗಿರ್ಬೋದು, ನಂಗೆಲ್ಲ ಇವ್ರ ಕಡೆಯಿಂದ ಎಫರ್ಟ್ ಚಲೋ ಇತ್ತು. ಅವ್ರದ್ದು ಸ್ಟ್ರಾಂಗ್ ಆಗಿ ಅವ್ರ ತಮ್ಮದ ಒಂದು ಕೊಟ್ಟಿರೋ ಜವಾಬ್ದಾರಿನ ನಿಭಾಯಿಸಿದ್ರು ಅಂತ ಅನಿಸ್ತೈತೆ ಸರ್. ರಘು, ರಾಶಿಕಾ ಒಂದು ಮಾತು ಹೇಳ್ತಾರೆ, ಮುಂದಿನ ವಾರ ರಕ್ಷಿತಾ ಮತ್ತು ಗಿಲ್ಲಿ ಮನೆಗೆ ಹೋಗ್ತಾರೆ ಅಂತ ಹೇಳಿ. ಏನ್ ಅನ್ಸುತ್ತೆ ನಿಮ್ಗೆ? ಆ ಮಾತು ನಗು ತರಿಸ್ತಾ ಅಥವಾ ಸೀರಿಯಸ್ ಅನ್ಸ್ತಾ? ಹೇಗೆ? ಹೌದು, ಅವರು ಕಾಮಿಡಿ ಮಾಡೋದ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿ ನೋಡಿ. ಯಾಕಂದ್ರೆ ನನಗನ್ಸುತ್ತೆ ರಾಶಿಕಾ ಅವ್ರು ಹೊರಗೆ ಬರ್ಬೇಕು. ಯಾಕಂದ್ರೆ ನಾವೆಲ್ಲ ಇಯರ್ಫೋನ್ ಹಾಕಿ ನೋಡ್ತಾ ಇರ್ತೀವಿ, ಅವ್ರು ಚೀರಾಡೋದು ನಮ್ಗಂತೂ ನಮ್ ಕಿವಿಗಂತೂ ತ್ರಾಸ ಆಗತ್ತೆಪ್ಪ. ಯಾಕಂದ್ರೆ ಆ ರೀತಿ ಚೀರ್ತಾರೆ, ಬೇಕಂತ ಇರ್ಲಿಲ್ಲ, ರೀಸನ್ನೇ ಇರ್ಲಿಲ್ಲ, ಆ ರೀತಿ ಬೇಕಂತ ಚೀರಾಡೋದು ಅವಶ್ಯಕತೆ ಇರ್ಲಿಲ್ಲ. ಈ ಒಂದು ಕಾರಣಕ್ಕಾದ್ರೂ ಅವ್ರು ಈ ಒಂದು ನಾ ಇಲ್ಲಿಂದ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಿಧಾನಕ್ಕೆ ಮಾತಾಡ್ಲಿ ಅಂತ ಅವರು. ಯಾಕಂದ್ರೆ ಅವ್ರು ಮಾತಾಡೋದಕ್ಕೆ ನಮ್ ಕಿವಿ ಎಲ್ಲ ರಕ್ತ ಬರೋ ಸ್ಟಾರ್ಟ್ ಆಗ್ಬಿಡುತ್ತೋ ಅನ್ನೋ ಒಂದು ಭಯ ಕಾಡ್ತಾ ಇದೆ. ಯಾಕಂದ್ರೆ ಆ ರೀತಿ ಚೀರ್ತಾ ಇದಾರೆ, ಅದು ಮತ್ತೆ ಬೇಕಂತಾನೆ ಚೀರ್ತಾ ಇದಾರೆ, ಅಂದ್ರೆ ಬೇಡದೇ ಇರೋ ವಿಷಯಕ್ಕೆಲ್ಲ ಚೀರ್ತಾ ಇದಾರೆ. ಆ ಒಂದು ವಿಚಾರಕ್ಕೆ ಅವ್ರು ಮಾಡ್ತಾ ಇರೋದು, ಮತ್ತೆ ಅವ್ರ ಆಟನ ಅವ್ರು ಕಳ್ಕೊಂಡ್ ಬಿಟ್ಟಿದ್ದಾರೆ. ಏನ್ ಫೈನಲ್ ಕಂಟೆಂಡರ್ ಟಾಸ್ಕ್ ಆಗಿ ಅವ್ರ ಏನ್ ಫೈನಲಿಸ್ಟ್ ಆಗಿದ್ರಲ್ಲ, ಆ ಒಂದು ರಾಶಿಕ್ ಅವರೆಲ್ಲೋ ಒಂದು ಕಳೆದೋದ್ರು. ಅವ್ರ ಮೂಲ ಫ್ರೆಂಡ್ಸ್ನೇ, ಯಾರು ಅವ್ರ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಇದ್ರಲ್ಲ ಅವ್ರನ್ನ ಅವ್ರು ಮರ್ತರು. ಯಾಕಂದ್ರೆ ಸ್ಪಂದನ ಮತ್ತು ಅಭಿಷೇಕ್ ನಿನ್ನೆ ಮಾತಾಡಿದ್ರು, ಸೂರಜ್ ಅವ್ರು ಬಂದ ಮೇಲೆ ಅವರು ರಾಶಿಕ್ ಅವರು ಯಾವ ರೀತಿ ಚೇಂಜ್ ಆದ್ರು ಅನ್ನೋ ಮಾತನ್ನ ಆಡ್ತಾರೆ. ಸುದೀಪ್ ಸರ್ ಅವರು ಒಂದು ವಾರ್ನಿಂಗ್ ಕೊಟ್ಟಿದ್ರು, ಹೀಗೆ ಆಟ ಆಡಿದ್ರೆ ಸೂರಜ್ ಅವರು ನೀವು ಅಲ್ಲಿ ಇರ್ತೀರಾ, ರಾಶಿಕ್ ಅವ್ರು ಇಲ್ಲಿ ಬರ್ತಾರೆ ಅಂತ. ಆ ಒಂದು ವಿಚಾರದಲ್ಲಿ ನಾನು ಹೇಳಕ್ ಬಂದ್ರೆ ರಾಶಿಕ್ ಅವರಿಗೆ ಮನೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ಕೊಂತೇನೆ. ಎಸ್ ನೇತ್ರ, ಈಗ ರಾಶಿಕಾ ಹೇಳ್ತಾ ಇರುವಂತ ವಿಚಾರ ಚೀರಾಡ್ಕೊಂಡು ಮಾತಾಡ್ತಾರೆ ಅಂತ ರಘು ಹೇಳ್ತಾ ಇದ್ರು. ಪ್ರತಿಯೊಂದು ವಿಚಾರಕ್ಕೂ ರಕ್ಷಿತಾಗೆ ರಾಶಿಕಾ ಹೇಳ್ತಾರೆ, ಯಾಕಮ್ಮ ಅಷ್ಟು ಚೀರಾಡ್ತೀಯಾ ಅಂತ. ಬಟ್ ಇಲ್ಲಿ ಚೀರಾಟ ನಿಜವಾಗ್ಲೂ ರಕ್ಷಿತಾ ಆಡೋದ ರಾಶಿಕಾ ಆಡೋದ?
ಇಬ್ಬರ ಕಡೆನೂ ನಡೆದೈತೆ ಸರ್. ಅಂದ್ರೆ ರಕ್ಷಿತಾ ಅವ್ರದ್ದು ವಾಯ್ಸ್ ಏನ್ ಕಡಿಮೆ ಇಲ್ಲ, ಅವ್ರು ಹಂಗೆ ಜೋರಾಗೆ ಮಾತಾಡ್ತಾರೆ. ಆದ್ರೆ ಅನ್ನೆಸೆಸರಿ ಮಾತಾಡೋದಂದ್ರೆ ರಾಶಿಕಾ ಅವ್ರು. ಯಾಕಂದ್ರೆ ಅವ್ರದಲ್ಲಿ ಟಾಪಿಕ್ ಇರಂಗಿಲ್ಲ, ಸುಮ್ನೆ ಟಾರ್ಗೆಟ್ ಮಾಡ್ಬೇಕು ಅನ್ನೋ ರೀತಿಯಿಂದ ಅವ್ರಿಗೆ ಮಾತಾಡ್ಸಕ್ ಹೋಗ್ತಾರೆ. ಮತ್ತೆ ಯಾರ್ರಿ ಪ್ರತಿ ಸರಿನು ಒಂದ್ಸರ ಅನಿಸ್ಕೋತಾರೆ, 2 ಸಲ ಅನಿಸ್ಕೋತಾರೆ, ಪ್ರತಿ ಸರಿ ಅನಿಸ್ಕೊಳಕ್ ಅವ್ರೇನ್ ನಮ್ಮ ಮನೆಯವರಲ್ಲ, ಅವ್ರ ಮನೆಯವರಲ್ಲ. ಸೊ ಹಂಗಾಗಿ ವಿಚಾರ ಮಾಡಿ ಮಾತಾಡ್ಬೇಕಾಕೈತಿ. ಹೆಂಗ್ ಮಾತಾಡಿದ್ರ ಯಾರು ನಮ್ಗೆ ಹೆಂಗ್ ರೆಸ್ಪಾನ್ಸ್ ಮಾಡ್ತಾರ ಅಂತ ಹೇಳಿ. ರಕ್ಷಿತಾ ಅವ್ರು ಮಾಡೋದು ಒಂದ್ ಕರೆಕ್ಟ್ ಆಗಿ ನಿರ್ಧಾರ, ಅವ್ರ ಒಪಿನಿಯನ್ ಅವ್ರು ಪಾಸ್ ಮಾಡೋದಕ್ಕೋಸ್ಕರ ಚೀರಿದ್ರ, ಇವ್ರು ಸುಮ್ನೆ ಆಲ್ತು ಫಾಲ್ತು ತಮ್ಮನ್ನ ತಾವು ಕ್ಯಾಮ್ರಾಗ ಕಾಣಿಸ್ಕೋಬೇಕು ಅನ್ನೋ ರೀತಿ ಒಳಗ್ ಚೀರಾರ್ದಂಗ್ ಇರ್ತೈತಿ ಅದು. ಸೊ ನೋಡೋರಿಗೂ ಸಹ ಅದ ಯಾವ ತರ ಮಾತಾಡ್ತಿದಾರ ಅಂತ ಹೇಳಿ ಸಲೀಸಾಗಿ ಗೊತ್ತಾಗ್ಬಿಡ್ತೈತಿ. ಸೊ ಇಲ್ಲಿ ಬೇಕಂತ ಚೀರಾಡೋದ್ ಬೇರೆ, ಕರೆಕ್ಟ್ ಆಗಿ ಅಲ್ಲಿ ಮಾತಾಡೋ ಪ್ಲೇಸ್ ನೊಳಗ್ ಮಾತಾಡುವಾಗ ಚೀರಾಡೋದ್ ಬೇರೆ. ಈ ರೀತಿಯಾಗಿ ನೋಡಿದ್ರೆ ರಾಶಿಕ್ ಅವ್ರು ಸುಮ್ನೆ ಕ್ಯಾಮ್ರಾಗೋಸ್ಕರ ತಮ್ಮ ಕಡೆ ಅದನ್ನೊಂದು ಅಟೆನ್ಷನ್ ತಗೊಳಕೋಸ್ಕರ ಚೀರಾಡ್ತಾರ ಅನ್ನಿಸ್ತೈತಿ ಸರ್. ರಘು, ಕೊನೆಯದಾಗಿ ಏನಾಗಬಹುದು ಇವತ್ತಿನ ಎಪಿಸೋಡ್ ಮೇಲೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ? ಅದೇ ಏನು BB ಫೆಸ್ಟ್ ಅಂತ ಏನಿದೆಲ್ಲ ಅದೇನೆ ಮುಂದುವರಿಯಬಹುದು ಅನ್ಕೊಂತೀನಿ. ನನ್ನ ಪ್ರಕಾರ ಹೇಳಕ್ ಬಂದ್ರೆ ಕಾವ್ಯ ಮತ್ತೆ ಸೂರಜ್ ಅವ್ರದ್ದು ಏನ್ ತಂಡ ಐತಲ್ಲ, ಆ ತಂಡನೇ ಎಲ್ಲೋ ಒಂದ್ ಕಡೆ ಮುಂದಿದೆ. ಅವರು ಜನಗಳಿಗೆ ಎಂಟರ್ಟೈನಿಂಗ್ ಆಗಿ ಕೊಟ್ಟಿದ್ದಾರೆ. ಅವರು ಆ ಟಾಸ್ಕ್ ನ ವಿನ್ ಆಗ್ಬೇಕು ಅನ್ಕೊಂತೀನಿ. ಯಾಕಂದ್ರೆ ಚಂದ್ರಪ್ರಭಾ ಮತ್ತೆ ಅವರು ಧ್ರುವಂತ್ ಅವ್ರದ್ದು, ಅಭಿಷೇಕ್ ಅವ್ರದ್ದು ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಮಲ್ಲಮ್ಮ ಮತ್ತೆ ರಕ್ಷಿತಾ ಅವ್ರದ್ದು ಅಂತೂ ನನಗೆ ಬಹಳ ಇಷ್ಟ ಆಗಿರೋದು ಅವ್ರದ್ದು. ನನಗೆ ಮಲ್ಲಮ್ಮ, ರಕ್ಷಿತಾ ಮತ್ತೆ ಜಾನ್ವಿ ಅವ್ರದ್ದು ಎಲ್ಲೋ ಒಂದ್ ಕಡೆ ಜಾನ್ವಿ ಅವರು ಅವರೊಂದು ಆಟ ಒಂದು ರಿದಮಿಗೆ ಬರ್ತಾ ಇದಾರೆ ಅನ್ಕೊಂತೇನೆ. ಆ ಒಂದು ವಿಚಾರದಲ್ಲಿ ನನಗೆ ಆ ಒಂದು ಟೀಮ್ ಗೆಲ್ಲಬಹುದು ಅನ್ನೋ ಒಂದು ಕುತೂಹಲದಲ್ಲಿ ಇವತ್ತು ಕಾಯ್ತಾ ಇದ್ದೀನಿ. ಸ್ನೇಹಿತರ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತಾರೆ ಚುಟುಕಾಗಿ? ಅದು BB ಕಾಲೇಜ್ ಫೆಸ್ಟ್ ಕಂಟಿನ್ಯೂ ಆಗೈತೆ ಸರ್. ಅದ್ರೊಳಗ ಈಗ ನೆಕ್ಸ್ಟ್ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಹೇಳಿ ಯಾರು ತಗೋತಾರ ಕಾದ್ ನೋಡ್ಬೇಕಾಗೈತೆ ಸರ್. ನನ್ಗ ಕಾವ್ಯ ಮತ್ತೆ ಸೂರಜ್ ಅವ್ರಿಗೆ ಕೊಡ್ಲಿ ಅಂತ ಹೇಳಿ ನಾನು ಅನ್ಕೊಂಡೀನಿ. ಆಮೇಲೆ ಅದ್ ಬಿಟ್ರೆ ಧ್ರುವಂತ್ ಅವ್ರಿಗೆ ಕೊಡ್ಬೇಕು ಸರ್, ಯಾಕಂದ್ರೆ ಅವ್ರಿಗೆ ಅದು ಬೋರ್ಡ್ ಕೊಟ್ಟಿರ್ತಾರಲ್ಲ. ಸೊ ಇದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್. ಎಸ್, ಥ್ಯಾಂಕ್ ಯು ರಘು, ಥ್ಯಾಂಕ್ ಯು ನೇತ್ರ. ಇಷ್ಟೊತ್ತು ನಾವು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಕೂಡ ತುಂಬಾ ಕುತೂಹಲವಾಗಿದೆ. ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ ಏನಾಗಬಹುದು, ಮತ್ತೇನಾದ್ರೂ ಗಲಾಟೆ ಆಗತ್ತಾ ಅಥವಾ ಮನೋರಂಜನೆ ಕಂಟಿನ್ಯೂ ಆಗತ್ತಾ ಎನ್ನುವಂತ ವಿಚಾರದಲ್ಲಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.